ಮಾವ? ಇಲ್ಲಮ್ಮ, ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಒಳಗೆ ಬರ್ತೀನಿ. ಹೋದ ಕೆಲಸ ಏನಾಯ್ತು ಮಾವ? ಇವ್ರ ಬಗ್ಗೆ ಏನಾದರೂ ಸುಳಿ ಸಿಕ್ತಾ? ಇಲ್ಲ ತಾಯಿ, ಸುತ್ತ ಊರ್ನೆಲ್ಲ ಹುಡುಕಿದ್ದಾಯ್ತು. ನೆಂಟ್ರಿಷ್ಟು ಮನೆಗೆಲ್ಲ ಆಳ್ಗಳನ್ನ ಕಳಿಸಿ ಕೇಳಿಸಿದ್ದಾಯ್ತು. ನಮ್ಮ ವಿಟ್ಲ ಅಲ್ಲೆಲ್ಲೂ ಹೋಗಿಲ್ವಂತೆ. ಎಲ್ಲಿ ಹೋದ್ನೋ ಯಾಕೆ ಹೋದ್ನೋ ಒಂದೂ ತಿಳಿತಿಲ್ಲಮ್ಮ. ದೇವ್ರಂತ ಗಂಡ ನಂಗೆ ಹೇಳ್ದೇನೆ ಆಚೆ ಹೋದವರೇ ಅಲ್ಲ ಅಂತವ್ರು ಹೇಳ್ದೆ ಕೇಳ್ದೇನೆ ಮನೆ ಬಿಟ್ಟು ಹೋಗಿದಾರಂದ್ರೆ ನಾನೆಂತ ನತ್ತ ದೃಷ್ಟಿ ಮಾವಯ್ಯ. ಅವ್ರಿಲ್ದೆ ನಾನು ಹೇಗಿರ್ಲಿ? ಅಳ್ಬೇಡಮ್ಮ, ನಿನ್ನಂತ ತೊಳ್ಕಣ್ಣಲ್ಲಿ ನೀರು ಬರಬಾರ್ದು. ಈ ಮನೆ ಭಾಗ್ಯಲಕ್ಷ್ಮಿ ನೀನು. ನಮ್ಮ ವಿಟ್ಲ ಬಂದೇ ಬರ್ತಾನೆ, ಖಂಡಿತ ಬಂದೇ ಬರ್ತಾನೆ. ಆ ಭಗವಂತ ಮೇಲೆ ನಂಬಿಕೆ ಇಡು. ಬುದ್ಧಿ, ನಾನು ಹೊರಗಿನವನು ಆದರೂ ನಿಮ್ಮ ಕಷ್ಟ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ಅದೇನಾಯ್ತಂತ ಒಂದು ಸ್ವಲ್ಪ ಹೇಳಿದ್ರೆ ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ. ಬುದ್ಧಿ, ಏನು ಅಂತ ಹೇಳಪ್ಪ? ನನ್ನ ಮಗ ವಿಟ್ಲ 3 ದಿನದಿಂದ ಕಾಣ್ತಾ ಇಲ್ಲ. ರಾತ್ರಿ ಒಂದೊತ್ತಿನಲ್ಲಿ ಮನೆ ಬಿಟ್ಟು ಹೋದವನು ಮತ್ತೆ ಬಂದಿಲ್ಲ. ಏನಾದರೂ ಕೋಪ ಮನಸ್ತಾಪ ಮಾಡ್ಕೊಂಡಿದ್ರೇನವ್ವ? ಇಲ್ಲ ಅಣ್ಣ, ಕೈ ಹಿಡಿದು 3 ವರ್ಷ ಆಯ್ತು. ಒಂದಿನಕ್ಕಾದ್ರೂ ಜೋರಾಗಿ ಮಾತಾಡ್ದವ್ರೆ ಅಲ್ಲ. ನಡೆದ್ರೆ ಎಲ್ಲಿ ಸೌದ್ ಹೋಗ್ತೀನಿ ಅಂತ ಪ್ರೀತಿಯಿಂದ ನೋಡ್ಕೋತಿದ್ರು. ಒಂದು ಕೆಟ್ಟ ಹವ್ಯಾಸನೂ ಇರಲಿಲ್ಲ. ಸಾತ್ವಿಕರು. ಹೀಗೆ ಇದ್ದವರು ನಾಪತ್ತೆ ಆದ್ರೆ ಅಂದ್ರೆ ನಂಗೆ ನಂಬೋಕೆ ಆಗ್ತಿಲ್ಲ. ಯಾರಿಗಾದ್ರೂ ಅವ್ರ ಮೇಲೆ ದ್ವೇಷಾಸೂಯೆ ಏನಾದರೂ ಇತ್ತೇನವ್ವ? ಇಲ್ಲಪ್ಪ, ಇಡೀ ಊರೆಲ್ಲ ನಮ್ಮ ವಿಟ್ಲ ಅಂದರೆ ಜನ ಆ ಪಾಂಡುರಂಗ ವಿಟ್ಲನಷ್ಟೇ ಮರ್ಯಾದಿನ ಭಕ್ತಿಯಿಂದ ಇದ್ದಾರೆ. ಅವನಿಗಾಗಿ ಜನ ಎಲ್ಲ ಊರೆಲ್ಲ ಹುಡುಕಿದ್ದಾರೆ, ಏನೂ ಪ್ರಯೋಜನ ಆಗ್ಲಿಲ್ಲಪ್ಪ. ಅವ್ರು ಹೋದಾಗಿಂದ ಒಂದು ತುತ್ತು ಅನ್ನ ಗಂಟ್ಲಲ್ಲಿ ಇಳಿತಾ ಇಲ್ಲ ಅಣ್ಣ. ಅವರಿಗೋಸ್ಕರ ಹಗಲು ರಾತ್ರಿ ಕಣ್ಣೀರು ಹಾಕ್ತಾ ದೇವರನ್ನೇ ಬೇಡದಾಗಿದೆ. 3 ತಿಂಗಳು ಬಸ್ರಿ ಬೇಳೆ ಕಣ್ಣೀರಲ್ಲಿ ಕೈ ತೊಳಿತಿದ್ದಾಳೆ. ನನ್ನ ಕಣ್ಣಲ್ಲೂ ನೋಡೋಕ್ಕಾಗ್ತಾ ಇಲ್ಲ. ಏನು ಮಾಡೋಕ್ಕಾಗದೆ ಸಂಕಟ ಪಡ್ತಿದ್ದೀವಪ್ಪ. ಕ್ಷಣ ಕ್ಷಣಕ್ಕೂ ನನಗೆ ದಿಗಿಲು ಹೆಚ್ಚಾಗ್ತಿದೆ ಅಣ್ಣ. ನಾನು ಮತ್ತೆ ಈ ಜನ್ಮದಲ್ಲಿ ಅವರನ್ನ ನೋಡ್ತೀನೋ ಇಲ್ಲ ಅಂತ ಅನುಮಾನ ಬರ್ತಿದೆ. ಅವ್ರಿಲ್ಲ ಅಂದ್ರೆ ಖಂಡಿತ ನಾನು ಜೀವಂತವಾಗಿರಲ್ಲ ಅಣ್ಣ, ಇರಲ್ಲ. ಇಂಥ ಮಾತಾಡಬೇಡವ. ನಮ್ಮ ವಿಟ್ಲ ಖಂಡಿತ ಬರ್ತಾನೆ, ಖಂಡಿತ ಬರ್ತಾನೆ. ನೀವೀಗ ನತ್ತು ಓಡಾಡ್ತಾ ಇದ್ರೆ ನಿಮ್ಮ ಹೊಟ್ಟೆಲಿರೋ ಕಂದನ ಪರಿಸ್ಥಿತಿ ಏನು? ಧೈರ್ಯ ತಗೊಳ್ರವ್ವ. ನಾನು ಬೆಟ್ಟಸ್ವಾಮಿ ಸನ್ನಿಧಿಗೆ ಹೋಗ್ತೀವ್ನಿ. ಈ ನಿಮ್ಮ ಸಮಸ್ಯೆಗೆಲ್ಲ ನಾನು ಪರಿಹಾರ ಕೇಳ್ಕೊಂಬರ್ತೀನಿ. ಅವ್ರ ದಯೆಯಿಂದ ಖಂಡಿತ ನಿಮ್ಮ ಗಂಡ ನಿಮಗೆ ಸಿಕ್ಕೇ ಸಿಗ್ತಾರೆ. ಹೌದು ಭಾವನ, ಬೆಟ್ಟ ಸ್ವಾಮಿಗಳು ಅಂದರೆ ಪ್ರತ್ಯಕ್ಷ ದೇವರು ಅಂತ ಸುತ್ತೂ ಊರು ಪ್ರಸಿದ್ಧಿಯಾಗಿದ್ದಾರೆ. ಪುಣ್ಯಾತ್ಮ, ಒಂದ್ಸರಿ ಸಹಾಯ ಮಾಡಪ್ಪ, ನಮ್ಮ ವಂಶನ ಉದ್ಧಾರ ಮಾಡಪ್ಪ. ದೇವ್ರಿದ್ದಾನೆ, ಖಂಡಿತ ಒಳ್ಳೇದೇ ಮಾಡ್ತಾನೆ ಸ್ವಾಮಿ. ನೀವು ನಿಮ್ಮ ಕಷ್ಟನೆಲ್ಲ ಆ ದೇವ್ರ ಪಾದಕ್ಕೆ ಹಾಕ್ಬಿಟ್ಟು ನೀವು ನಿಶ್ಚಿಂತೆಯಿಂದ ನಿದ್ದೆ ಮಾಡಿ. ನಾನು ಮುಂಜಾನೆ ಎದ್ದು ಆ ಸ್ವಾಮಿ ಸನ್ನಿಧಿಗೆ ಹೋಗ್ತೀನಿ.
ಶಂಭೋ ಶಂಕರ. ಬಾಲಕ, ನೀನು ಬಹಳ ದೂರದಿಂದ ನಮ್ಮನ್ನು ದರ್ಶನ ಮಾಡಲು ಬಳಲಿ ಬಂದಂತೆ ಕಾಣುತ್ತಿದೆ. ಶರಣು ಗುರುದೇವ, ತಮ್ಮ ದರ್ಶನ ಮಾಡಿ ನನ್ನ ದಣಿವು ಬಾಯಾರಿಕೆ ಎಲ್ಲ ಹಾರೋಯ್ತು. ಶರಣು, ಕೃಪೆ ತೋರಿ ನನ್ನ ಉದ್ಧಾರ ಮಾಡಬೇಕು. ಕರುಣೆ ತೋರೋದೆ ನನ್ನಪ್ಪ ಶಂಕರ, ಅವನ ಆಜ್ಞೆಯನ್ನು ತಿಳಿಸೋದೆ ನನ್ನ ಕೆಲಸ. ಬಾಲಕ ಕೇಳು, ನನ್ನಿಂದ ಏನಾಗಬೇಕು? ನಿನ್ನ 3 ಸಮಸ್ಯೆಗಳಿಗೆ ಮಾತ್ರ ನಾನು ಪರಿಹಾರ ಹೇಳುತ್ತೇನೆ. ಇದು ನನ್ನಪ್ಪ ಶಂಕರನ ಆಜ್ಞೆ. ಕೇಳು ನಿನ್ನ ಮೊದಲನೇ ಪ್ರಶ್ನೆ. ಮಹಾತ್ಮ, ಕುಂತಿಪುರ ಅನ್ನೋ ಒಂದು ಹಳ್ಳಿ ಇದೆ. ಅಲ್ಲಿ ಚೆನ್ನಮ್ಮ ಅನ್ನೋ ತಾಯಿ ಗೌರಿ ಅನ್ನೋ ಮಗಳ ಜೊತೆ ವಾಸ ಮಾಡ್ಕೊಂಡಿದ್ದಾರೆ. ಅವರೊಂದು ದೊಡ್ಡ ಸಮಸ್ಯೆಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ. ಶಂಭೋ ಶಂಕರ. ಆಯಿತು ಗುರುದೇವ, ಹಾಗೇ ಮಾಡ್ತೀನಿ. ನಿನ್ನ ಎರಡನೇ ಸಮಸ್ಯೆ ಏನು? ಕೇಳು. ಸೋಮಾಪುರದಲ್ಲಿ ಸೋಮಯ್ಯ ಅನ್ನೋ ಒಕ್ಕಲು ಮನೆತನದವನು ವಾಸ ಮಾಡ್ಕೊಂಡಿದ್ದಾನೆ. ಅವನು ತುಂಬ ಅಮಾಯಕ ಗುರುದೇವ. ಇದ್ದಕ್ಕಿದ್ದಂಗೆ ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲಿ ಸಿಗಾಕೊಂಡಿದೆ ಅವನ ಕುಟುಂಬ. ಶಂಭೋ ಶಂಕರ. ಆಯಿತು ಗುರುದೇವ, ನಿಮ್ಮ ಆಜ್ಞೆ ಅಂತಲೇ ಮಾಡ್ತೀನಿ. ಬಾಲಕ, ನಿನ್ನ 3ನೇ ಹಾಗೂ ಕಡೆಯ ಸಮಸ್ಯೆ ಏನೆಂದು ಕೇಳು. ದಾಸಾಪುರದಲ್ಲಿ ಒಂದು ಸಜ್ಜನ ಕುಟುಂಬ ಇದೆ. ವಿಠಲ ಅಂತ ಆ ಮನೆ ಮಗ. ಅವ್ರು ಕಾಣೆಯಾಗಿ 3 ದಿನ ಆಗಿದೆ. ಇಡೀ ಕುಟುಂಬ ಕಂಗಾಲಾಗಿದೆ. ತಾವು ಅವ್ರ ಮೇಲೆ ಕರುಣೆ ತೋರಿಸಿ ಅನುಗ್ರಹ ಮಾಡಬೇಕು. ಶಂಭೋ ಶಂಕರ. ಶರಣು ಗುರುದೇವ, ನೀವು ಅಪ್ಪಣೆ ಕೊಡಿಸ್ದಂಗೆ ಮಾಡ್ತೀನಿ. ನಿಮ್ಮ ದರ್ಶನದಿಂದ ನಮ್ಮ ಜೀವನ ಪಾವನ ಆಯಿತು. ನೀವು ಅಪ್ಪಣೆ ಕೊಟ್ಟರೆ ಇನ್ನು ಹೊರಡ್ತೀನಿ. ಬಾಲಕ ಬಾಯ್. ನೀನು ನಮ್ಮಲ್ಲಿಗೆ ಬಂದದ್ದು ನಿನ್ನ ಸಮಸ್ಯೆ ಪರಿಹಾರ ಕೇಳಲಿಕ್ಕೆ ಅಲ್ಲವೇ? ಅದನ್ನ ಬಿಟ್ಟು ಬೇರೆಯವರ ಸಮಸ್ಯೆಗೆ ಪರಿಹಾರ ಕೇಳಿದೆಯಲ್ಲ? ಗುರುದೇವ, ಉಳಿದವ್ರ ಸಮಸ್ಯೆಗೆ ಹೋಲಿಸ್ಕೊಂಡ್ರೆ ನನ್ನ ಕಷ್ಟ ಅಷ್ಟೇನು ಹೆಚ್ಚಲ್ಲ ಅನ್ನಿಸ್ತು. ಸಂಕಷ್ಟದಲ್ಲಿ ಸಿಕ್ಕೊಂಡಿರೋ ಅವ್ರ ಜೀವನ ಸರಿ ದಾರಿಗೆ ಬಂದರೆ ನನಗಷ್ಟೇ ಸಂತೋಷ. ಅದಕ್ಕೆ ಆ 3 ಜನದ ಬಗ್ಗೆ ಪರಿಹಾರ ಕೇಳಿಕೊಂಡೆ. ಒಳ್ಳೆಯದು, ಶುಭವಾಗಲಿ. ಶಂಭೋ ಶಂಕರ. ಅಣ್ಣ, ಅವ್ರು ನಮಗೆ ಸಿಗ್ತಾ ಅಂತೀರಾ? ಮಹಾನ್ ಭಾವರಮ್ಮ, ಅವ್ರಿಗೆ ಗೊತ್ತಿಲ್ದಿರೋದು ಏನಿರುತ್ತೆ? ಬಿಟ್ಲಪ್ಪ, ಸಿಕ್ಕೇ ಸಿಗ್ತಾರೆ. ತಪಸ್ವಿಗಳು ಸುಳ್ಳು ಹೇಳೋದಿಲ್ಲಮ್ಮ.
ನಮ್ಮ ವಿಟ್ಲ ಸಿಕ್ಕೇ ಸಿಗ್ತಾನೆ. ಇಲ್ಲಿ ನೋಡಿ ವಿಟ್ಲಪ್ಪ ಅವರು. ಪಾಳ್ಬಾವಿಗೆ ಬಿದ್ಬಿಟ್ಟವ್ರೆ. ಅಯ್ಯೋ ನಮ್ಮ ವಿಟ್ಲ ಪಾಲ್ ಬಾವಿಗೆ ಬಿಟ್ಬಿಟ್ಟಿದ್ದಾನೆ. ವಿಟ್ಲ ನೀನ್ ಯಾಕೋ ಹೋದೆ ಅಲ್ಲಿಗೆ? ವಿಟ್ಲ ವಿಟ್ಲ ವಿಠಲ ವಿಠಲ ಪಪ್ಪು ಭಾವನ ಈ ಶಿವಣ್ಣನ ಕೃಪೆಯಿಂದಾಗಿ ಮತ್ತೆ ನಿಮ್ಮನ್ನ ನೋಡೋ ಭಾಗ್ಯ ಸಿಕ್ತು. ಈ ಬಾವಿಗೆ ಹೇಗ್ ಬಿದ್ದಿಯಪ್ಪ? ಅಪ್ಪ ಅವತ್ತು ರಾತ್ರಿ ನಿದ್ರೆ ಬರಲಿಲ್ಲ ಅಂತ ಮನೆ ಹೊರಗಡೆ ಓಡಾಡ್ತಿದ್ದಾಗ ಕರಡಿ ಒಂದು ಅಟ್ಟಿಸ್ಕೊಂಡು ಬಂತಪ್ಪ. ಅದರಿಂದ ತಪ್ಪಿಸ್ಕೊಂಡು ಓಡುವಾಗ ಕತ್ಲಲ್ಲಿ ನೋಡ್ದೇನೆ ಈ ಪಾಳ್ಬಾವಿಗೆ ಬಿದ್ದುಬಿಟ್ಟೆ ಅಪ್ಪ. ಎಲ್ಲ ಒಳ್ಳೇದಕ್ಕೆ ಅಂತಾರೆ ಹಿರಿಯರು. ಆವತ್ತು ನೀವು ಈ ಪಾಳ್ಬಾವಿಗೆ ಬಿದ್ದಿದ್ದಕ್ಕೆ
ಇವತ್ತು ನಮಗೆ ಜೀವ ಸಮೇತ ಸಿಕ್ಕಿದ್ರಿ. ಇಲ್ಲ ಅಂದರೆ ಆ ಕಾಡು ಪ್ರಾಣಿಗಳು ನಿಮ್ಗೆ ಏನು ಮಾಡಿಬಿಡ್ತಿದ್ವೋ. ಸುಖವಾಗಿರಿ. ನಾನಿನ್ನು ಬರ್ತೀನಮ್ಮ. ಅಣ್ಣ, ಕತ್ಲೆ ತುಂಬಿರೋ ನನ್ನ ಬಾಳಿಗೆ ಸೂರ್ಯನಾಗಿ ಬಂದೆ. ನಿನ್ನ ಈ ಋಣನ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ. ನನ್ನ ಸಂತೋಷಕ್ಕೆ ನೀನು ಇದನ್ನ ತಗೋಬೇಕು. ಬೇಡ್ರವ್ವ, ಇದಕ್ಕೋಸ್ಕರ ನಾನು ಈ ಸಹಾಯನ ಮಾಡಲಿಲ್ಲ. ತಗೊಳಪ್ಪ, ಇದು ನಮ್ಮ ಕಿರ್ಕಾಣಿಕೆ ಅಂತ ತಿಳ್ಕೊ. ತಗೋ ಶಿವಯ್ಯ, ಸಂತೋಷದಿಂದ ಕೊಡಬೇಕಾದ್ರೆ ಬೇಡ ಅನ್ಬಾರ್ದು. ತಗೋ. ಇದೇ ನನ್ನ ಜಮೀನಿಗೆ ಸೇರಿದೆ 2 ಹುತ್ತ ಶಿವಯ್ಯ. ಇದೇ ಆ ಜಾಗ. ಬೆಟ್ಟ ಸ್ವಾಮಿಗಳು ಹೇಳಿದ ಜಾಗ ಇದೆ. ಅಗಿ ಸೋಮಯ್ಯ.